ವಕ್ಫ್ ತಿದ್ದುಪಡಿ ವಿಧೇಯಕಕ್ಕೆ ರಾಷ್ಟ್ರಪತಿ ಮುರ್ಮು ಅಂಕಿತವನ್ನ ಹಾಕಿದ್ದಾರೆ. ಸಂಸತ್ನ ಉಭಯ ಸದನಗಳು ಅಂಗೀಕರಿಸಿದಂತಹ ಮಸೂದೆ. ನಿನ್ನೆ ರಾತ್ರಿ ಮಸೂದೆಗೆ ಅಂಕಿತ ಹಾಕಿರುವ ರಾಷ್ಟ್ರಪತಿ ಸರ್ಕಾರದ ಅಧಿಸೂಚನೆ ಹೊರಡಿಸುವುದೊಂದೇ ಬಾಕಿ. ಇದರೊಂದಿಗೆ ಕಾಯ್ದೆಯಾಗಿ ಜಾರಿಗೆ ಬರಲಿರುವ ಮಸೂದೆ. ವಕ್ಫ್ ತಿದ್ದುಪಡಿ ವಿಧೇಯಕಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಸಂಸತ್ನ ಉಭಯ ಸದನಗಳು ಅಂಗೀಕರಿಸಿದಂತಹ ಮಸೂದೆ ಇದು. ಇದರೊಂದಿಗೆ ಕಾಯ್ದೆಯಾಗಿ ಈ ಮಸೂದೆ ಜಾರಿಗೆ ಬರಲಿದೆ. ನಿನ್ನೆ ರಾತ್ರಿ ಮಸೂದೆಗೆ ಅಂಕಿತವನ್ನ ಹಾಕಿದ್ದಾರೆ ರಾಷ್ಟ್ರಪತಿಗಳು. ಸರ್ಕಾರದ ಅಧಿಸೂಚನೆ ಹೊರಡಿಸುವುದೊಂದೇ ಇವಾಗ ಬಾಕಿ ಇರೋದು. ಇದರೊಂದಿಗೆ ಕಾಯ್ದೆಯಾಗಿ ಈ ಮಸೂದೆ ಜಾರಿಗೆ ಬರಲಿದೆ. ನಿನ್ನೆ ರಾತ್ರಿ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತವನ್ನ ಹಾಕಿದ್ದಾರೆ. ಇದೀಗ ವಕ್ಫ್ ತಿದ್ದುಪಡಿ ವಿಧೇಯಕಕ್ಕೆ ರಾಷ್ಟ್ರಪತಿ ಮುರ್ಮು ಅವರಿಂದ ಅಂಕಿತ ಸಿಕ್ಕಿದೆ. ಹೀಗಾಗಿ ಸಂಸತ್ನ ಉಭಯ ಸದನಗಳು ಇದನ್ನ ಮೊದಲೇ ಅಂಗೀಕರಿಸಿತ್ತು. ಇದು ರಾಷ್ಟ್ರಪತಿ ಅವರಿಗೆ ಹೋಗಿತ್ತು. ಈಗ ಅವರು ಅಂಕಿತವನ್ನ ಹಾಕಿದ್ದಾರೆ. ನಿನ್ನೆ ರಾತ್ರಿ ಅವರು ಮಸೂದೆಗೆ ಅಂಕಿತವನ್ನ ಹಾಕಿದ್ದು. ಸರ್ಕಾರದ ಅಧಿಸೂಚನೆ ಹೊರಡಿಸುವುದೊಂದೇ ಈಗ ಬಾಕಿ ಇದೆ. ಇದರೊಂದಿಗೆ ಕಾಯ್ದೆಯಾಗಿ ಈ ಮಸೂದೆ ಜಾರಿಗೆ ಬರಲಿದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳ ಅಂಕಿತ. ನಿನ್ನೆ ರಾತ್ರಿ ಬಿಲ್ಗೆ ಸಹಿಯನ್ನ ಹಾಕಿದ್ದಾರೆ ರಾಷ್ಟ್ರಪತಿಗಳು. ಜೆಪಿಸಿ ಅಂದ್ರೆ ಜಂಟಿ ಸಂಸದೀಯ ಸಮಿತಿ ರಚನೆ ಸೇರಿ 6 ತಿಂಗಳ ವಿಸ್ತೃತ ಚರ್ಚೆ ಆಗಿತ್ತು. ಈ ವಿಚಾರವಾಗಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲೂ ಸುದೀರ್ಘವಾದಂತಹ ಪರ ಹಾಗೂ ವಿರೋಧದ ಚರ್ಚೆ ಆಗಿತ್ತು. ಮ್ಯಾರಥಾನ್ ಚರ್ಚೆ ಬಳಿಕ ಬಿಲ್ಲನ್ನ ಅಂಗೀಕರಿಸಲಾಗಿತ್ತು. ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಬಳಿಕ ಕಾನೂನಾಗಿ ಜಾರಿಗೆ ಬರ್ತಾ ಇದೆ. ವಕ್ಫ್ ಬಿಲ್ ಉಮೀದ್ ಈಗ ಕಾನೂನಾಗಿ ಜಾರಿಗೆ ಬರ್ತಾ ಇದೆ. ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತವನ್ನ ಹಾಕಿದ್ದಾರೆ. ಜೆಪಿಸಿ ರಚನೆ ಸೇರಿದಂತೆ 6 ತಿಂಗಳುಗಳ ಕಾಲ ವಿಸ್ತೃತ ಚರ್ಚೆ ನಡೆದಿತ್ತು. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲೂ ಸುದೀರ್ಘವಾದ ಪರ ಹಾಗೂ ವಿರೋಧದ ಚರ್ಚೆ ನಡೆದಿತ್ತು. ಮ್ಯಾರಥಾನ್ ಚರ್ಚೆ ಬಳಿಕ ಬಿಲ್ಲನ್ನ ಅಂಗೀಕರಿಸಲಾಗಿತ್ತು. ಸದ್ಯ ಈಗ ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಬಳಿಕ ಕಾನೂನಾಗಿ ಇದು ಜಾರಿಗೆ ಬರಲಿದೆ. ವಕ್ಫ್ ಬಿಲ್ ಉಮೀದ್ ಕಾನೂನಾಗಿ ಇದು ಜಾರಿಗೆ ಬರ್ತಾ ಇದೆ. ವಕ್ಫ್ ಬಿಲ್ಗೆ ರಾಷ್ಟ್ರಪತಿಗಳ ಸಹಿ ಸಿಕ್ಕಿದೆ. ಕೇಂದ್ರ ಸರ್ಕಾರದಿಂದ ಇದ್ರ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸೋದೊಂದೇ ಬಾಕಿ ಇದೆ. ಉಮೀದ್ ಏಕೀಕೃತ ವಕ್ಫ್ ನಿರ್ವಹಣಾ ಸಬಲೀಕರಣ, ದಕ್ಷತೆ ಮತ್ತು ಅಭಿವೃದ್ಧಿಯ ಮಸೂದೆ ಇದಾಗಿದೆ. ಹೊಸ ಕಾನೂನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಇನ್ನು ಕಾಂಗ್ರೆಸ್, ಎಐಎಂಐಎಂ, ಆಪ್ ಪಕ್ಷದಿಂದ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಈ ವಿಚಾರವಾಗಿ ಇನ್ನೂ ಸಹ ಸಮಯವನ್ನ ನಿಗದಿಪಡಿಸಿಲ್ಲ. ವಕ್ಫ್ ಬಿಲ್ಗೆ ಸಹಿ ಹಾಕದಂತೆ ಮುಸ್ಲಿಂ ಲೀಗ್ 5 ಸಂಸದರಿಂದ ಒತ್ತಾಯವನ್ನ ಮಾಡಲಾಗಿದೆ. ರಾಷ್ಟ್ರಪತಿಗಳ ಭೇಟಿ ಮಾಡಿ ಸಂಸದರು ಒತ್ತಾಯವನ್ನ ಹಾಕಿದ್ರು. ಆದರೂ ಸಹ ಈಗ ರಾಷ್ಟ್ರಪತಿಗಳ ಅಂಕಿತ ಈಗ ಸಿಕ್ಕಿದೆ.